ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಗಡ್ಡದೇವರಮಠ ಪರ ಮತಯಾಚನೆ. ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಕೋರ್ಲಹಳ್ಳಿ ಗ್ರಾಮದಲ್ಲಿ ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದ್ ಗಡ್ಡದೇವರಮಠ ಪರವಾಗಿ ಬಿರುಸಿನ ಮತಯಾಚನೆ ಕಾರ್ಯಕ್ರಮ ಜರುಗಿತು. ಪಕ್ಷದ ಮುಖಂಡರಾದ ಟಿ. ಈಶ್ವರ್ ಇವರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡಿದರು. ಮತಯಾಚನೆಯ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರುಗಳಾದ ಜಿ.ಎಸ್. ಗಡ್ಡದೇವರಮಠ, ರಾಮಕೃಷ್ಣ ದೊಡ್ಡಮನಿ, ರಾಮಣ್ಣ ಲಮಾಣಿ ಹಾಗೂ ಆನಂದ್ ಗಡ್ಡದೇವರಮಠ, ಸುಜಾತ ದೊಡ್ಡಮನಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರ್. ಪ್ರತಿ ವಾರಕ್ಕೊಮ್ಮೆಮ್ಮ ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ವಿಷಯ ತಿಳಿಸ್ತಿದ್ರು. ಈ ಪುಣ್ಯಾತ್ಮ ಒಂದು ದಿನ ಪತ್ರಿಕಾಗೋಷ್ಠಿ ಮಾಡಿದಾರನ್ರಿ ಮಾಧ್ಯಮ ಮಿತ್ರರೇ? ಒಂದೇ ಒಂದು ದಿನ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲರಿಗೆ ಉದ್ಯೋಗ ಖಾತ್ರಿ ಯೋಜನೆ, ಚಾ ಮಾಡೋರಿಗೆ ಉದ್ಯೋಗ ಇತ್ತು, ಡಿಗ್ರಿ ಆದವರಿಗೆ ಉದ್ಯೋಗ ಇತ್ತು. ಈಗ ಏನಾಗಿದೆ ಬಿಜೆಪಿ ಸರ್ಕಾರದಲ್ಲಿ? ಚಾ ಮಾರ ಹೋಗ್ಲಿ ಮಾರ, ಡಿಗ್ರಿ ಆದವಂಗ ಉದ್ಯೋಗ ಇಲ್ಲ, ಪಕೋಡ ಮಾರಕ್ ಹೋಗ್ಬೇಕು ನಾವು. ಇದನ್ನ ಹಾಕಿಟ್ಟಿದ್ದಾರೆ. ಅವರು ಚುನಾವಣೆಗೆ ಬರ್ತಾರೆ, ನಾವು ನಮ್ಮ ಹುಡುಗನ್ ನೋಡಿ ಓಟ್ ಕೊಡ್ರಿ ಅಂತ ಕೇಳ್ತೀವಿ, ನಮ್ಮ ಯೋಜನೆಗಳನ್ನು ನೋಡಿ ಓಟ್ ಕೇಳ್ರಿ ಅಂತ ಕೇಳ್ತೀವಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ನಿಮಗೇನು ಮಾತು ಕೊಟ್ಟಿವಿ ಹಂಗ ಆಡಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿ ನಾವು ಓಟ್ ಕೇಳ್ತೀವಿ. 2,000 ರೂಪಾಯಿ ನಿಮಗೆ ಬರ್ತೈತಿಲ್ವಾ? ನಿನಗೆಲ್ಲಿ ಬರ್ತೈತಿ? ಮತ್ತ ಬಂದ್ರ ರಾಂಗದ ನಿನಗೆ ಬರಬಾರ್ದು, ತಾಯಿಗೆ ಬರ್ಬೇಕು. ಬಂದತಿಲ್ರಿ ಎಲ್ಲರಿಗೆ? 2,000 ಬಂತಲ್ವಾ? ಯಾರಿಗಾರ ಕಮಿಷನ್ ಕೊಟ್ಟಿರಾ? ಯಾರ್ದಾರ ಆಟ ನಡೀತಾ ಇಲ್ಲೇ? ನಿಮ್ ಮನೆಗೆ ಅಕ್ಕಿ ಬರ್ತೈತಿ, ಬಸ್ಸಿನಾಗ ಹೋಗ್ತೀರಿ. ಅದ ನಾ ಎಲ್ಲಿ ಕೇಳಿದೆ, ಯಾಕೋ ಹೆಣ್ಮಕ್ಳು ಬಾಳ ಅದಾರ ಎಲ್ಲ ಅವ್ರ ಮನೆಯಾಗ ಹೋಗ್ಯಾರ್ರಿ ಅಂತ ಬಲ್ಲೆ ಪುಣ್ಯಾತ್ಮ ಮಾತಾಡ್ಲಮ್ಮ. ಆಕಿ ಹುರುಪದಾಳ ಈಗ. ನೀವು ಕರೆಂಟ್ ಬಿಲ್ ಫ್ರೀ. ನೀವು ಅರ್ಥ ಮಾಡ್ಕೊಳ್ರಿ, ರಾಜೀವ್ ಗಾಂಧಿ ಹೇಳಿದ್ದನ್ನ. ಅವರು ಶ್ರೀಪೆರಂಬುದೂರಿಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆಯಲ್ಲಿ ಹೇಳ್ತಾರೆ, ಏನ್ ಮಾತ್ರಿ ಅದು? ಏನು ಸರ್ಕಾರದ ಯೋಜನೆ ಯಾವುದು ಮಧ್ಯಸ್ಥಿಕೆ ಇರುವಂತಹ ಮನುಷ್ಯನಿಂದ ತೊಂದರೆಗೊಳಗಾಗದೆ, ಒಬ್ಬ ಮೀಡಿಯೇಟರ್ ಇರದೆ, ಒಬ್ಬ ದಲ್ಲಾಳಿ ಇರದೆ, ನೇರವಾಗಿ ಅವರ ಅಕೌಂಟ್ಗೆ ಸರ್ಕಾರದ ಯೋಜನೆಗಳು ಹೋದಾಗ ಮಾತ್ರ ನಿಜವಾದ ಪ್ರಜಾಪ್ರಭುತ್ವ ಅಂತ ರಾಜೀವ್ ಗಾಂಧಿ ಹೇಳಿದ್ರು. ರಾಜೀವ್ ಗಾಂಧಿ